ಚಿಕ್ಕಬಳ್ಳಾಪುರ ತಾಲೂಕಿನ ಬುರುಡಗಡ್ಡೆ ಗ್ರಾಮದ ಯುವ ಮುಖಂಡರಾದ ಸುನಿಲ್ ಹಾಗೂ ರವಿಕುಮಾರ್ ಸಹೋದರರು ತಮ್ಮ ಆದಾಯದ ಒಂದು ಭಾಗವನ್ನು ಸಮಾಜ ಸೇವೆಗೆ ಮೀಸಲಿಡುವ ಉದಾತ್ತ ಮನೋಭಾವದಿಂದ ಗ್ರಾಮದ 30ಕ್ಕೂ ಹೆಚ್ಚು ಬಡ ರೈತ ಕುಟುಂಬಗಳಿಗೆ ಜೀವನೋಪಾಯದ ಉದ್ದೇಶದಿಂದ ಗೋದಾನ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ. ತಾಲೂಕಿನ ಬುರುಡಗಡ್ಡೆ ಗ್ರಾಮದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಆಗಮಿಸಿ ಯುವ ಮುಖಂಡರ ಈ ಮಾನವೀಯ ಹಾಗೂ ಸಮಾಜಮುಖಿ ಕಾರ್ಯವನ್ನು ಹೃದಯಪೂರ್ವಕವಾಗಿ ಶ್ಲಾಘಿಸಿದರು. ತಾವು ಮಾತ್ರ ಸುಖವಾಗಿರುವುದಲ್ಲದೆ ತಮ್ಮ ಸುತ್ತಲಿನವರು ಉತ್ತಮ ಜೀವನ ನಡೆಸಬೇಕು ಎಂಬ ನಿಸ್ವಾರ್ಥ ಭಾವನೆಯಿಂದ ಗೋದಾನ ಮಾಡಿರುವುದು ಅತ್ಯಂತ ಸಂತೋಷದ ಸಂಗತಿ. ಇಂತಹ ಕಾರ್ಯಗಳು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗೆ ದಾರಿ ಮಾಡಿಕೊಡುತ್ತವೆ. ಪರರ ಕಷ್ಟವನ್ನು ಅರಿತು ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡಿರುವ ಈ ಸಹೋದರರು ಮುಂದೆಯೂ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳಲಿ ಎಂದು ಅವರು ಹಾರೈಸಿದರು. ಗೋದಾನ ಮಾಡಿದ ಬುರುಡಗಡ್ಡೆ ಸುನಿಲ್ ಹಾಗೂ ರವಿಕುಮಾರ್ ಸಹೋದರರು ಕಾರ್ಯಕ್ರಮದಲ್ಲಿ ಮಾತನಾಡಿ, ಹುಟ್ಟಿ ಬೆಳೆದ ನಮ್ಮ ಊರಿಗೆ ಏನಾದರೂ ಮಾಡಬೇಕೆಂಬ ಉದ್ದೇಶದಿಂದ ನಮ್ಮ ಸಂಪಾದನೆಯ ಒಂದಿಷ್ಟು ಸಮಾಜಕ್ಕೆ ಮೀಸಲಿಟ್ಟಿದ್ದೇವೆ. ನಮ್ಮ ಊರಿನಲ್ಲಿ ಬಹುಪಾಲು ಜನ ರೈತಾಪಿ ವರ್ಗದವರಾಗಿರುವುದರಿಂದ ಅವರ ಜೀವನೋಪಾಯಕ್ಕೆ ಸಹಕಾರವಾಗಲಿ ಎಂಬ ಉದ್ದೇಶದಿಂದ ಗೋದಾನ ಮಾಡಿದ್ದೇವೆ ಎಂದರು. ಇದೇ ವೇಳೆ ಗೋದಾನ ಮಾಡಿದ ಯುವಕರ ಕಾರ್ಯವನ್ನು ಶ್ಲಾಘಿಸಿ ಮಾತನಾಡಿದ ಎಪಿಎಂಸಿ ಮಾಜಿ ಅಧ್ಯಕ್ಷ ಮರಳುಕುಂಟೆ ಕೃಷ್ಣಮೂರ್ತಿ, ಚಿಕ್ಕ ವಯಸ್ಸಿನಲ್ಲಿ ಇಂತಹ ದೊಡ್ಡ ಹಾಗೂ ಅರ್ಥಪೂರ್ಣ ಸಮಾಜ ಸೇವೆ ಮಾಡಿರುವುದು ಅವರಲ್ಲಿರುವ ಸಾಮಾಜಿಕ ಕಳಕಳಿಯನ್ನು ಸ್ಪಷ್ಟಪಡಿಸುತ್ತದೆ. ಗ್ರಾಮೀಣ ಯುವಕರಿಗೆ ಇದು ದೊಡ್ಡ ಸ್ಫೂರ್ತಿಯಾಗಲಿ ಎಂದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ, ಪ್ರಜಾಪವರ್ ಟಿವಿ. ವರದಿ ಸಲಾಹುದ್ದೀನ್, NKS TV4 ಚಿಕ್ಕಬಳ್ಳಾಪುರ. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ, ಪ್ರಜಾಪವರ್ ಟಿವಿ. ಬಹಳ ಒಳ್ಳೆ ಕಾರ್ಯಕ್ರಮ. ಗೋದಾನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದಾನಗಳಲ್ಲಿ ಒಂದು. ಇದು ನಮ್ಮ ಸಂಸ್ಕೃತಿಯ ಒಂದು ಪ್ರತೀಕ ಅಂತ ನಾನು ಹೇಳ್ಬೇಕಾಗ್ತದೆ. ಹಸುಗಳಿಗೆ ಮಾತಾಡ್ಲಿಕ್ಕಾಗಲ್ಲ, ಜಗಳ ಮಾಡುವಂತ ಪ್ರಾಣಿ ಅಲ್ಲ, ಕೇಳುವಂತ ಪ್ರಾಣಿ ಅಲ್ಲ, ಆದ್ರೆ ಕೊಡೋ ಪ್ರಾಣಿ. ಹಾಲು ಕೊಡುತ್ತೆ, ಮೊಸರು ಕೊಡುತ್ತೆ, ತುಪ್ಪ ಕೊಡುತ್ತೆ, ಏನಪ್ಪ ರೈತರಿಗೆ ಸಗಣಿ ಕೊಡುತ್ತೆ, ಗೋಮೂತ್ರ ಕೊಡುತ್ತೆ, ಬರೀ ಕೊಡದೆ. ಅಂದ್ರೆ ಶಾಂತಿಯ ಒಂದು ಸಂಕೇತ, ಸೌಮ್ಯದ ಸಂಕೇತ, ತ್ಯಾಗದ ಸಂಕೇತ ಗೋದಾನ. ನಮಗೂ ಕೂಡ ಹಸುಗಳಂದ್ರೆ ಬಹಳಷ್ಟು. ಸಣ್ಣ ಹುಡುಗರಿಂದ ನಾವು ನಮ್ಮ ಮನೆಯಲ್ಲಿ ಅವಾಗೇನು ಅದೇ ಸಪರೇಟು, ನಮಗೆ ಸಪರೇಟ್ ಬೆಡ್ರೂಮು ಏನಿಲ್ಲ. ಇವತ್ತು ರಾಜಣ್ಣವರು ಬಹಳ ಚೆನ್ನಾಗಿ ಹೇಳಿದ್ರು ಮತ್ತು ಕೃಷ್ಣಪ್ಪಣ್ಣು ಹೇಳಿದ್ರು. ಅವ್ರ ಹಿನ್ನೆಲೆ, ಅವ್ರ ತಾಯಿ ತಂದೆ ಪಟ್ಟಂತ ಕಷ್ಟ, ಇವತ್ತು ಆ ಕಷ್ಟವನ್ನ ಅರ್ಥ ಮಾಡ್ಕೊಂಡು ಇವತ್ತು ಈ ಯುವಕರು ಅವ್ರ ಕಾಲ ಮೇಲೆ ನಿಂತು ಬೆಳೆದು ಇವತ್ತು ಫ್ಯಾಕ್ಟರಿಗಳನ್ನ ಮಾಡಿದ್ದಾರೆ. ಇನ್ನೂ ಒಂದು ಫ್ಯಾಕ್ಟರಿ ಮಾಡ್ಬೋದು, ಇನ್ನೂ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಬೋದು, ಇನ್ನೂ ದೊಡ್ಡ ಕಾರ್ ತಗೋಬಹುದು. ಆದ್ರೆ ಅವ್ರ ಮನಸ್ಸು ನೋಡಿ, ಈ ಕುಗ್ರಾಮದಲ್ಲಿ ಹುಟ್ಟಿದಂತ ಯುವಕರು, ಇಲ್ಲಪ್ಪ ನಾವು 70 ಮನೆಗಳಿದೆ, ಎಷ್ಟು ಮನೆ ಇದೆ ಅಂದ್ರೆ 70 ಮನೆ ಇದೆ ಅಂತ, ಅದರಲ್ಲಿ ಅರ್ಧದಷ್ಟು ಜನಕ್ಕೆ ಇವತ್ತು ಹಸುವನ್ನು ಕೊಡ್ತಾ ಇದ್ದಾರೆ ಉಚಿತವಾಗಿ. ಸುಮಾರು 45,000 ಆಗ್ತದೆ ಅಂತ ಒಂದು 35 ಹಸುಗಳು, 35-40 ಹಸುಗಳು ಇವತ್ತು ಕೊಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಕೊಡೋದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಒಂದು ಮಾತಿದೆ. ಇದನ್ನು ಬಹಳ ಬೇಗ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾವಾಗಲೂ ಕೂಡ ನಾವು ಸೇವೆಯಲ್ಲಿ, ಸಮಾಜದಲ್ಲಿ ನಾವು ಕೊಡೋದನ್ನ ಕಲಿಬೇಕು. ಇಸ್ಕೊಳ್ಳೋದು ಎಲ್ರೂ ಕೂಡ ಅದು ಕೈಯಿಂದ ಅನ್ನೋದು ಅದು ಬಹಳ ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಹಸು ಏನಾದ್ರು ಬೇಡುತ್ತಾ? ಬೇಡಲ್ಲ, ಕೊಡುತ್ತೆ. ಅದಕ್ಕೇನೆ ನಾವು ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ. ಹಾಗಾಗಿ ಇವತ್ತು ಈ ಹುಡುಗರು ಇವತ್ತು ಇಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ರು. ನಾನು ಅನೇಕ ಸಭೆಗಳನ್ನು ಇಟ್ಕೊಂಡಿದ್ದೀನಿ. ನಾನು ಹೇಳಿದೆ, ಇದ್ರೂ ಕೂಡ ನಾನು ಮೊದ್ಲು ಇಲ್ಲಿಗೆ ಬಂದು ಹೋಗ್ತೀನಿ. ಇಂಥ ಒಂದು ಒಳ್ಳೆ ಕೆಲಸನ ನಾವು
ನಿಮಗೆ ಬೆಂತಟ್ಟುವಂತ ಕೆಲಸ ಮಾಡಿದಾಗ ಮಾತ್ರ ನಿಮ್ಮನ್ನ ನೋಡಿ ಅನೇಕರು ಪ್ರಭಾವಿತರಾಗ್ತಾರೆ ಈ ಕ್ಷೇತ್ರದಲ್ಲಿ. ಅದಕ್ಕೆ ನಾನು ಬಂದಿದ್ದೀನಿ. ಅವ್ರು ಯಾವಾಗ್ಲೂ ಕೂಡ ಇವತ್ತು ಗ್ಯಾರಂಟಿ ಸರ್ಕಾರದ ಅಂತ ತಿಳ್ಕೋಬೇಕು. ನಮ್ಮ ಸುನಿಲ್ ಮತ್ತು ನಮ್ಮ ರವಿ ಇದು ಕಷ್ಟಪಟ್ಟು ದುಡಿಮೆ ಮಾಡಿ ಅದರ ಪ್ರತಿಫಲವನ್ನ ಜೀವನವನ್ನ ನಡೆಸಲಿಕ್ಕೆ ಒಂದು ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಅವ್ರ ಬದುಕಿಗೆ ಗ್ಯಾರಂಟಿ. ಈ ಕೆಲಸ ನಾನು ಒಪ್ತೀನಿ. ಉಚಿತವಾಗಿ ನೀವು ಸಂಕ್ರಾಂತಿಗೆ ಹಬ್ಬ ಊಟ ಕೊಟ್ಟಿದ್ರೆ ನಾನು ಹೋಗ್ತಾ ಇರ್ಲಿಲ್ಲ, ದೀಪಾವಳಿಗೆ ಊಟ ಕೊಟ್ಟಿದ್ರೆ ಹೋಗ್ತಾ ಇರ್ಲಿಲ್ಲ. ದುಡಿದು ತಿನ್ನುವಂತ ಕೆಲಸವನ್ನ ನೀವು ಇವತ್ತು ಹಸು ಕೊಡೋದ್ರ ಮೂಲಕ ಕೊಟ್ಟಿದ್ದೀರಿ. ಇದು ನಿಜವಾದಂತ ಗ್ಯಾರಂಟಿ. ದೇಶದಲ್ಲಿ ಇದಾಗ್ಬೇಕು. ಮೋದಿಯವರು ಕೂಡ ಇದನ್ನೇ ಹೇಳೋದು, ಕೂತ್ಕೊಂಡು ತಿನ್ಬೇಡಿ, ತಿನ್ನಿ ಅಂತ ಹೇಳಲ್ಲ ಅವರು. ಅದಕ್ಕೆ ವಿರೋಧ, ನಾನು ವಿರೋಧನೇ. ನೀವು ಕೂತ್ಕೊಂಡು ತಿಂದ್ರೆ ಬೆಟ್ಟದಷ್ಟು ಆಸ್ತಿ ಕೂಡ ಕರಗೋಗ್ತದೆ. ಇವತ್ತು ಏನೋ ಇಲ್ಲಿನ ಈ ಹುಡುಗರು ಬೆಳೆದಿದ್ದಾರೆ ಅಂದ್ರೆ ಶ್ರಮದಿಂದ ಬೆಳೆದಿದ್ದಾರೆ, ಬೆವರಿನಿಂದ ಬೆಳೆದಿದ್ದಾರೆ ಅಲ್ವಾ? ಹಾಗಾಗಿ ಇದನ್ನ ನಾವು ಬೆವರನ್ನು ನಂಬ್ಕೋಬೇಕು, ನಮ್ಮ ಕಷ್ಟವನ್ನು ನಾವು ನಂಬ್ಕೋಬೇಕು. ಹಾಗಾಗಿ ಇವತ್ತು ಬಹಳ ಸಂತೋಷ ನನಗೆ. ವೈಯಕ್ತಿಕವಾಗಿ ಕೂಡ ಈ ಹುಡುಗರ ಮೇಲೆ ಮೊದಲಿಂದ ಪ್ರೀತಿ ವಿಶ್ವಾಸ ಇತ್ತು. ಈಗ ಅವ್ರ ಮೇಲೆ ನನಗೆ ಗೌರವ ಹೆಚ್ಚಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಅವರು ಯಾವ ರೀತಿ ನೋಡ್ಕೋಬೇಕು ಹಸುಗಳನ್ನ ಅಂತ ಇದು ನಾವು ಆಯ್ಕೆ ಮಾಡಿದಂಥ ಒಂದು ಫಲಾನುಭವಿಗಳಲ್ಲ, ಖುದ್ದಾಗಿ ಅವರೇ ಎಲ್ಲರೂ ನಮ್ಗೆ ಯಾರು ಬೇಕು ಅಂತ ಬಂದಿದ್ದಾರೆ ಎಲ್ಲರೂ ಕೂಡ ಹಸುನ ಕೊಟ್ಟಿದ್ದೀವಿ. ಈ ಗ್ರಾಮದಲ್ಲಿ 70 ಮನೆ ಇದ್ದಾವೆ, ಅರ್ಧ ಭಾಗದಷ್ಟು ನಾವು ಈ ಊರಿಗೆ ಹಸುಗಳನ್ನು ಕೊಟ್ಟಿದ್ದೀವಿ. ಮತ್ತು ಇದರಲ್ಲಿ ಎಲ್ಲರೂ ಕೂಡ ಪೋಷಣೆ ಮಾಡ್ತಾರೆ. ಯಾಕಂದರೆ ನಮ್ಮ ಹಳ್ಳಿ ಒಂದು ರೈತಾಪಿ ಕುಟುಂಬ ಇರೋದ್ರಿಂದ ಎಲ್ಲರೂ ಪೋಷಣೆ ಮಾಡ್ತಾರೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ಹಸು ಅನ್ನೋದು ಭಾವನೆ ಇದೆ. ಇಲ್ಲ ಆ ಥರ ಏನಿಲ್ಲ. ಹಸು ಕೊಡೋ ಕಾರ್ಯಕ್ರಮ ನಮ್ಮದೇ ಆದಂಥ ಒಂದು ಹಳ್ಳಿಯಲ್ಲಿ ಇದು ಬಿಟ್ಟು ಬೇರೆ ಇನ್ನೇನು ಅಂತ ಕಾರ್ಯಕ್ರಮ ಕೊಡೋಕ್ಕಾಗಲ್ಲ. ಪ್ರತಿ ಕುಟುಂಬಕ್ಕೂ ಇದೊಂದು ಸಹಕಾರ ಆಗುತ್ತೆ. ಏನಿಲ್ಲ ಸರ್, ಗೋದಾನ ಅನ್ನೋದು ಒಂದು ಸ್ಮಾಲ್ ಟೈಟ್ಲ್ ಅಲ್ಲ, ಬೇರೆ ಏನು ಕೊಡೋಕ್ಕೆ ಆಪ್ಷನ್ ಇಲ್ಲ. ಹಂಗಾಗಿ ಅದೇ ಕೊಟ್ಟಿದ್ದೀವಿ ಸರ್. ನಿಮ್ಮ ಹಳ್ಳಿ ಅನ್ನೋದು ನನಗೆ ಆ ಥರ ಯಾವ ಉದ್ದೇಶ ಇಲ್ಲ. ನಾವೊಂದು ಸ್ವಇಚ್ಛೆಯಿಂದ ಮಾಮೂಲಿಯಾಗಿ ಕೊಟ್ಟಿದ್ದೀವಿ. ಗೋದಾನನೇ ಯಾಕೆ ಕೊಡ್ಬೇಕು ಅನ್ನಿಸ್ತು ನಿಮಗೆ? ಗೋದಾನ ಮತ್ತು ಎಲ್ಲರೂ ಹೇಳ್ತಾರೆ ಗೋದಾನನೇ ಒಳ್ಳೆ ಒಂದು ಶ್ರೇಷ್ಠವಾದ ದಾನ, ಅದನ್ನೇ ಕೊಡಬೇಕು ಅಂತ ನಮ್ಮ ಮುಖಂಡರು, ನಮ್ಮೂರಿನ ಎಲ್ಲ ಹೇಳಿದ್ರು. ಮತ್ತು ನಮ್ಮ ಅಣ್ಣ ಕೂಡ ಇದು ತುಂಬ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಅಣ್ಣ ನಾವಿಬ್ಬರು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮ ಯಾವ ರೀತಿ ಫೀಲ್ ಆಗ್ತಿದೆ ಸರ್ ನಿಮ್ಗೆ ಹಸುಗಳು ಕೊಟ್ಟಿರೋದಕ್ಕೆ? ತುಂಬ ಸಂತೋಷ ಇದೆ ಸರ್. ಇನ್ನು ಇದೇ ರೀತಿಯಲ್ಲಿ ನಮ್ಮ ಹಳ್ಳಿಗೆ ಏನೋ ಒಂದು ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ಮುಂದಿನ ಎಲ್ಲ ಥರ ಸರ್ ಈ ಗೋದಾನ ಇನ್ನು ಮಾತ್ರ ಸೀಮಿತ ಸರ್. ಈ ಸದ್ಯಕ್ಕೆ ನಮ್ಮ ಹಳ್ಳಿ ಮಟ್ಟದಲ್ಲಿ ಮಾಡಿದ್ದೀನಿ, ಮುಂದೆ ನೋಡೋಣ ಸರ್. ಮುಂದೆ ಓಕೆ ಸರ್. ತುಂಬ ಸಂತೋಷಕರವಾದಂಥ ದಿನ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತು ಗೋದಾನ ಕಾರ್ಯಕ್ರಮ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸುನಿಲ್ ಮತ್ತು ರವಿ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನನ್ನ ಆತ್ಮೀಯ ಸ್ನೇಹಿತರು ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ. ಅವ್ರು ನಿಜವಾಗೂ ಕರ್ಗಪ್ಪ ದಂಪತಿಗೆ ಪುತ್ರರಾಗಿಬ್ಬರು ಜನಿಸಿ ಇನ್ನೂ ಚಿಕ್ಕ ವಯಸ್ಸು, ಅವರು ಚಿಕ್ಕ ವಯಸ್ಸಲ್ಲೇ ಕಷ್ಟ ಸುಖ ಎಲ್ಲ ನೋಡಿದ್ದಾರೆ ಪಾಪ. ಇವತ್ತು ಆ ಭಗವಂತ ಅವ್ರಿಗೆ ಆಶೀರ್ವಾದದಿಂದ ಅವರು ಇವತ್ತು ಉತ್ತಮವಾಗಿ ಇಬ್ಬರು ಒಂದೊಂದು ಡ್ರಿಪ್ ಫ್ಯಾಕ್ಟ್ರಿಗಳನ್ನು ಮಾಡಿಕೊಂಡು ಉತ್ತಮವಾಗಿ ಜೀವನ ಮಾಡ್ತಾಯಿದ್ದಾರೆ. ಅವ್ರಿಗೆ ಭಗವಂತ ನೋಡಿ, ನಾವು ಕಷ್ಟದಿಂದ ಬಂದಿದ್ದೀವಿ, ನಮ್ಮ ಗ್ರಾಮದಾಗೆ ಕಷ್ಟದಾಗಿರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಆಗಬೇಕು, ಅವರು ನಮ್ಮ ಥರ ಜೀವನದಾಗ ಮುಂದೆ ಬರಬೇಕಂತಕ್ಕಂಥ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು 70 ಕುಟುಂಬ ಇರ್ತಕ್ಕಂಥ ಗ್ರಾಮ. ಈ ಗ್ರಾಮದಾಗ ಯಾರೇ ಬಂದರು ಈಗ ಅಂತೀಗ 35 60 ಜನ ಬಂದರೂ ಕೊಡಬೇಕು ಅಂತಕ್ಕಂಥ ಮನಸ್ಸಿಟ್ಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ